सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्री शंकरानंद गुरुपादाम्बुजन्मने सविलासमहामोह ग्राहग्रासैककर्मणे तत्पादाम्बुरुहद्वन्द्वा सेवा निर्मलचेतसाम् सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃಗಳ ಅಪೇಕ್ಷೆಯ ಮೇರೆಗೆ ಶ್ರೀಮದ್ ವಿದ್ಯಾರಣ್ಯ ಮುನಿ ಪ್ರಣೀತ ಪಂಚದಶಿ ಗ್ರಂಥದ 4ನೇ ಅಧ್ಯಾಯ ದ್ವೈತ ವಿವೇಕ ಪ್ರಕರಣ. ಈ ದ್ವೈತ ವಿವೇಕ ಪ್ರಕರಣದಲ್ಲಿ ಈಗಾಗಲೇ ನಾವು ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಅಂತಂದ್ರೆ ಈ ಪಾಠದ ಏನು ರಿಯಾಲಿಟಿ ಇದೆಯೋ, ಯಾವುದನ್ನ ನಾವು ಈಶ್ವರ ಸೃಷ್ಟಿ ಮತ್ತು ಯಾವುದನ್ನ ಜೀವ ಸೃಷ್ಟಿ ಅಂತ ಏನು ಟಾಪಿಕ್ ಅವರು ಎತ್ತುಕೊಂಡಿದ್ದಾರೋ ಅದನ್ನ ಅತ್ಯಂತ ತರ್ಕಬದ್ಧವಾಗಿ ನಿರ್ಣಯಿಸುವಂತಹ ವಿಚಾರವನ್ನ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ನಾವು ಹಿಂದಿನ ಕ್ಲಾಸಲ್ಲಿ ಈಶ್ವರ ಸೃಷ್ಟಿಯನ್ನ ಮತ್ತು ಜೀವ ಸೃಷ್ಟಿಯನ್ನ ಎರಡನ್ನ ಭಾಗ ಮಾಡಿ ನೋಡಿದ್ವಿ. ಒಂದು ಮಣಿಯ ಉದಾಹರಣೆಯನ್ನ ತೆಗೆದುಕೊಂಡು, ಮಣಿ ಅನ್ನುವಂತಹದ್ದು ಈಶ್ವರ ಸೃಷ್ಟಿ, ಮಣಿಯನ್ನ ಅಪೇಕ್ಷಿಸುವಂಥವನು, ಮಣಿಯನ್ನ ದ್ವೇಷಿಸುವಂಥವನು ಮತ್ತು ಮಣಿಯನ್ನ ಉಪೇಕ್ಷಿಸುವಂಥವನು. ಈ ಮೂರು ಮಣಿಯಲ್ಲಿಲ್ಲ. ಮಣಿಯನ್ನ ಯಾರು ನೋಡ್ತಾರೆ ಅಂದ್ರೆ ಯಾರು ಅಂತಂದ್ರೆ ಯಾರು ಜೀವಿಗಳು, ಮನೋಮಯ ಪುರುಷರು. ಈ ಮನೋಮಯ ಪುರುಷನಲ್ಲಿ ಈ ಅಪೇಕ್ಷೆ ಮತ್ತು ಉಪೇಕ್ಷೆ ಮತ್ತು ನಿರಪೇಕ್ಷೆ ಅಂತಕ್ಕಂತಹ ಈ ಶಬ್ದಗಳು ಮನೋಮಯ ಪುರುಷನಲ್ಲಿ ಇವೆ. ಈ ಮನೋಮಯ ಪುರುಷನೇ ಇದು ಜೀವ ಸೃಷ್ಟಿ. ಆದರೆ ಈಶ್ವರನ ಸೃಷ್ಟಿಯಲ್ಲಿ ಅದು ಇಲ್ಲ ಅಂತ ಒಂದು ಎಕ್ಸಾಂಪಲ್ ಮಣಿ ಮೂಲಕ ಅದನ್ನ ನೋಡಿದ್ವಿ.
ಮಣಿ ಮೂಲಕ ಕೊಟ್ಟಿರುವಂತಹ ಎಕ್ಸಾಂಪಲ್ ಅನ್ನ ಹಾಗೆ ಅದನ್ನ ಮತ್ತೆ ತೆಗೆದುಕೊಂಡು ಬಂದು ಒಂದು ಸ್ತ್ರೀಗೆ ಲಿಂಕ್ ಮಾಡಿ, ನಾವು ಹಿಂದಿನ ಕ್ಲಾಸಲ್ಲಿ ಹೇಗೆ ತಂದೆಗೆ ಜನಿಸಿರುವಂತಹ ಮಗಳು ಗಂಡನಿಗೆ ಭೋಗ್ಯ ವಸ್ತು ಆಗ್ತಾಳೆ ಅನ್ನುವಂತಹದನ್ನ, ಹಾಗೆ ಅದನ್ನ ಇನ್ನೊಂದು ರೀತಿಯಿಂದ ನೋಡಿಬಿಟ್ಟನ್ನು ಕೂಡ ಇಲ್ಲಿ ಮನೋಮಯ ಪುರುಷ ಶಾರೀರಿಕವಾಗಿ ವ್ಯತ್ಯಾಸ ಇಲ್ಲದೆ ಇದ್ರೂ ಕೂಡ ಆ ಮನೋಮಯ ಪುರುಷದಿಂದ ವ್ಯತ್ಯಾಸವಾಗಿ ಕಾಣ್ತಾರೆ ಅಂತಕ್ಕಂಥ ಒಂದು ವಿಷಯವನ್ನ ಎತ್ತಿಕೊಂಡ್ರು. ಈ ವಿಷಯವನ್ನ ಎತ್ತಿಕೊಂಡ್ಮೇಲೆ ಪೂರ್ವ ಪಕ್ಷಿ ಯಾರು ಇದ್ದಾರೋ ಅವನು ಇಲ್ಲೊಂದು ಸ್ವಲ್ಪ ಇದನ್ನ ಒಪ್ಪೋದಿಲ್ಲ. ಏನದನ್ನ ಒಪ್ಪೋದಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ಬಹಳ ಇಂಪಾರ್ಟೆಂಟ್ ಡಿಸ್ಕಷನ್ ಕೋರ್ಸಸ್ ಇದು. ಶ್ಲೋಕ ನಂಬರ್ 23 ನಾವು ನೋಡಿದ್ವಿ. ಈಗ 24ನೇ ಶ್ಲೋಕ. ನನು ಜ್ಞಾನಾನಿ ವಿದ್ಯಂತಾಂ ಆಕಾರಸ್ತು ನ ವಿದ್ಯತೆ ಯೋಷಿ ವಪುಷ್ಯ ಅತಿಶಯೋ ನ ದೃಷ್ಟೋ ಜೀವ ನಿರ್ಮಿತ ಅಂತ. ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ, ಅಂದ್ರೆ ಸ್ತ್ರೀ ಮತ್ತು ಆ ಸ್ತ್ರೀಗೆ ಇರ್ತಕ್ಕಂತಹ ಏನು ಬೇರೆ ಬೇರೆ ನಾಮಗಳಿದಾವ ಜ್ಞಾನ, ಅದರಲ್ಲಿ ವೈವಿಧ್ಯ ಇದೆ. ಆದರೆ ಯಾವುದು ಅದಕ್ಕೆಲ್ಲನೂ, ಯಾವುದನ್ನ ನಾವು ಗಂಡ ಅಂತ ಕರಿತೀವಿ, ಯಾವುದನ್ನ ನಾವು ಮಗ ಅಂತ ಕರಿತೀವಿ, ಯಾವುದನ್ನ ನಾವು ತಾತ ಅಂತ ಕರಿತೀವಿ, ಯಾವುದನ್ನ ನಾವು ಮುತ್ತಾತ ಅಂತ ಕರಿತೀವಿ, ಇಲ್ಲಿ ವೈವಿಧ್ಯತೆ ಇದೆ. ಆಗಲಿ ಶರೀರದಿಂದ ಅದಕ್ಕೆ ಯಾವುದೇ ಇಲ್ಲ, ಅದು ಶರೀರವಾಗಿದೆ ಅಷ್ಟೇ. ಶರೀರದಲ್ಲಿ ಇರ್ತಕ್ಕಂತಹ ಮನೋಮಯ ಕೋಶದಲ್ಲಿ ಈ ವ್ಯತ್ಯಾಸಗಳಿದೆ ಬಿಟ್ರೆ ಶರೀರದಲ್ಲಿ ಅದಕ್ಕೆ ಏನು ವ್ಯತ್ಯಾಸಗಳಿಲ್ಲ. ಅದಕ್ಕಾಗಿ ಇದನ್ನ ನಾನು ಜೀವಕಲ್ಪಿತ ಅಂತ ಹೇಳಿ ವಿಷಯವನ್ನ ಸಿದ್ಧಾಂತಿ ಸ್ಪಷ್ಟ ಮಾಡಿದ. ಈಗ ಅವರು ಈಗ ಆಕ್ಷೇಪ ಮಾಡ್ತಾ ಇದ್ದೀನಿ 2 ಶ್ಲೋಕಗಳು. ಮೈವಂ ಮಾಂಸಮಯಿ ಯೋಷಿ ಕಾಚಿದನ್ಯ ಮನೋಮಯಿ ಮಾಂಸಮಯ್ಯ ಅಭೇದೇ ಅಪಿ ವಿದ್ಯತೆ ಹಿ ಮನೋಮಯಿ. ಶ್ಲೋಕ ನಂಬರ್ 25, ಪೇಜ್ ನಂಬರ್ 83. ಈಗ ಅವನು ಇನ್ನೊಂದು ಪ್ರಶ್ನೆಯನ್ನ ಎತ್ಕೊಳ್ತಿದ್ದಾನೆ. ಏನಂತಂದ್ರೆ, ಮಾಂಸಮಯಿಯಾದ ಸ್ತ್ರೀಗಿಂತ ಬೇರೆಯೊಬ್ಬಳಿರುವಳು ಮಾಂಸಮಯ ಶರೀರದಲ್ಲಿ ಭೇದವಿಲ್ಲದೆ ಹೋದರು ಮನೋಮಯ ರೂಪದಲ್ಲಿ ಭೇದ ಉಂಟಾಗಿರುವುದು. ನೀನೇನು ಹೇಳಿದಲ್ವಾ, ಮನೋಮಯ ಪುರುಷ ಸ್ತ್ರೀನಲ್ಲಿ ಯಾವುದೇ ಭೇದ ಇಲ್ಲ, ಮನೋಮಯ ಪುರುಷದಲ್ಲಿ ಭೇದ ಇದೆ, ವೈವಿಧ್ಯಮಯವಾಗಿರ್ತಕ್ಕಂತಹ ಜ್ಞಾನ ಇದೆ, ಆದರೆ ಶರೀರದಲ್ಲಿ ಯಾವುದೇ ಭೇದ ಇಲ್ಲ ಅಂತ ಹೇಳಿದಲ್ವಾ. ಇದು ಸರಿಯಾದ ನಿನ್ನ ಏನು ನೀನು ವಾದವನ್ನು ಹೇಳ್ತಾ ಇದೆಯಾ, ಅದು ನನಗೆ ಒಪ್ತಾ ಇಲ್ಲ ಅಂತಂತ. ನಾವು ಮಣಿಯನ್ನ ಹೇಳಿದಿ, ಅದನ್ನು ಒಪ್ಪಿಕೊಂಡೆ ನಾನು. ಯಾಕಂತಂದ್ರೆ ಮಣಿಯಲ್ಲಿ ಮನೋಮಯ ಪುರುಷ ಇಲ್ಲ, ಆದ್ರೆ ಸ್ತ್ರೀಯಲ್ಲಿ ಒಬ್ಬ ಮನೋಮಯ ಪುರುಷ ಇದ್ದಾನೆ. ಪುರುಷನಲ್ಲಿ ಮನೋಮಯ ಪುರುಷ ಇದ್ದಾನೆ. ಶರೀರದಲ್ಲಿ ನಾವು ಯಾರು ಎಲ್ಲ ಜೀವಿಗಳಂತೆ ಕರಿತೀವಿ ಮನುಷ್ಯರು, ಈ ಮನುಷ್ಯರಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, ಮನೋಮಯ ಶರೀರ ಅಂತಕ್ಕಂಥದ್ದು ಎರಡಿದೆ. ಆದ್ರೆ ನೀನು ಒಂದು ಮಣಿಗೆ ಮತ್ತು ವ್ಯಕ್ತಿಗಳಿಗೆ ಇಬ್ಬರಿಗೆ ಹೋಲಿಕೆ ಮಾಡಿ ಕೊಡ್ತಾ ಇದೆಯಲ್ವಾ, ಇದು ಸರಿಯಾದದ್ದು ಅಲ್ಲ. ಏನು ಕೊಡ್ತಕ್ಕಂತಹ ಎಕ್ಸಾಂಪಲ್ ವಿವರಣೆ ಅಂತ ಹೇಳಿ ಈಗ ಅವನು ತನ್ನ ಮನೋಮಯ ಪುರುಷ ಅಂತಂದ್ರೆ ಹೇಗೆ ಅಂದ್ರೆ ಹೀಗೆ ನಾನು ಹೇಳ್ಬೋದು. ಬಿಟ್ರೆ ಈ ಜಾಗೃತ ಲೋಕದಲ್ಲಿ ಹಾಗೆ ಅದನ್ನ ಅನ್ವಯ ಮಾಡಬಾರ್ದು ಅಂತ ಹೇಳಿ ಎಲ್ಲಿ ಅದನ್ನ ನಾವು ಆರೋಪ ಮಾಡಬೇಕು. ಮನೋಮಯ ಸಾಮ್ರಾಜ್ಯ ಅಂತಂದ್ರೆ ಎಲ್ಲಿ ಆರೋಪ ಮಾಡಬೇಕು ಅಂತಂದ್ರೆ, ಭ್ರಾಂತಿ ಸ್ವಪ್ನ ಮನೋರಾಜ್ಯ ಸ್ಮೃತಿಶ್ವಸ್ತು ಮನೋಮಯಂ. ಏನಯ್ಯ ನೀನು ವೇದಾಂತಿ ಹೇಳಿದಲ್ವಾ,
ಮನೋಮಯ ಪುರುಷ ಅಂತ ಹೇಳಿದಲ್ವಾ, ಮನೋಮಯ ಪುರುಷ ಅಂತಕ್ಕಂತಹದ್ದು ಎಲ್ಲಿ ಅಪ್ಲೈ ಆಗತ್ತಂತಂದ್ರೆ ಭ್ರಾಂತಿಯಲ್ಲಿ ಅಪ್ಲೈ ಆಗತ್ತೆ, ಸ್ವಪ್ನದಲ್ಲಿ ಅಪ್ಲೈ ಆಗತ್ತೆ, ಮನೋರಾಜ್ಯದಲ್ಲಿ ಅಪ್ಲೈ ಆಗತ್ತೆ, ಸ್ಮೃತಿಯಲ್ಲಿ ಅಪ್ಲೈ ಆಗತ್ತೆ. ಆದರೆ ಜಾಗ್ರಾನ್ ಮಾನೇನ ಮೇಯಸ್ಯ ನ ಮನೋಮಯತೀತಿ ಚೇತ್. ಆದರೆ ಜಾಗೃತದಲ್ಲಿ ಹಾಗೆ ಇಲ್ಲ. ಜಾಗೃತದಲ್ಲಿ ಒಬ್ಬರಿಗೊಬ್ಬರು ಟ್ರಾನ್ಸಿಷನ್ ಇದೆ. ಟ್ರಾನ್ಸಿಷನ್ ಎಲ್ಲಿಲ್ಲ ಅಂತಂದ್ರೆ ಭ್ರಾಂತಿಯಲ್ಲಿಲ್ಲ. ಭ್ರಾಂತಿ ಅಂತಂದ್ರೆ ಯಾವುದೋ ಒಂದು ಆಘಾತ ಆಗಿರ್ತದೆ ಅವನಿಗೆ. ಆಘಾತ ಆಗಿರುವಾಗ ತಾನೊಬ್ಬನೇ ಮಾತಾಡ್ತಾನೆ, ಹೆದರಿಕೊಂಡು ಏನೇನೋ ಹೇಳ್ತಿರ್ತಾನೆ. ಅಲ್ಲಿ ಇಸ್ ಓಕೆ, ಅದನ್ನ ನಾವು ಒಪ್ಪಿಕೋಬಹುದು. ಆಮೇಲೆ ಸ್ವಪ್ನದಲ್ಲಿ ಕೂಡ ಅಲ್ಲಿ ತಾನೊಬ್ಬನೇ ಇರ್ತಾನೆ, ಅನ್ಯ ವಸ್ತು ಇರಂಗಿಲ್ಲ. ತಾನೇ ಪುರುಷನಾಗಿರ್ತಾನೆ, ತಾನೇ ಸ್ತ್ರೀಯಾಗಿರ್ತಾನೆ. ಅಲ್ಲಿ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು. ಇನ್ನು ಇಮ್ಯಾಜಿನೇಷನ್ ಮಾಡ್ಕೊಂತಾನಲ್ಲ, ಹಗಲೊತ್ತಿನಲ್ಲಿ ಏನೋ ಹೀಗೆ ಹೀಗೆ ಅಂತ ಅನ್ಕೊಂತಾನ, ಮನೋರಾಜ್ಯ ತನಗೆ ಬೇಕಾದಂತೆ ಇಮ್ಯಾಜಿನೇಷನ್ ಮಾಡ್ಕೊಂತಾನಲ್ಲ, ಅಲ್ಲಿ ಇರ್ಬೋದು. ಮತ್ತೆ ಸ್ಮೃತಿ ಅಂತಂದ್ರೆ ಯಾವುದೋ ನೆನಪು ಮಾಡಿಕೊಂಡು, ಹಳೆಯದನ್ನ ಯಾವುದೋ ನೆನಪು ಮಾಡಿಕೊಂಡು ಅದನ್ನ ಕಲ್ಪನೆ ನೋಡ್ಕೊಂತಲ್ಲ, ಅಲ್ಲಿ ಈ ನೀವು ಮನೋರಾಜ್ಯವನ್ನ ಅದು ಸಪ್ರೇಟ್ ಆಗಿ ಅದನ್ನ ಹೇಳು. ಆದರೆ ಜಾಗ್ರಾನ್ ಮಾನೇನ ಮೇಯಸ್ಯ ಅಂದ್ರೆ ಜಾಗೃತ ಲೋಕದಲ್ಲಿ, ಪ್ರತ್ಯಕ್ಷವಾಗಿ ಪ್ರಮಾಣವಾಗಿರ್ತಕ್ಕಂತಹ ಲೋಕದಲ್ಲಿ ಈ ನಿನ್ನ ವಾದ ಸರಿಯಾದದ್ದು ಅಲ್ಲ. ಯಾಕೆ ಅಂತಂದ್ರೆ ಮಣಿಗೆ ರಿಯಾಕ್ಷನ್ ಇಲ್ಲ. ನೀನು ಯಾವನು ಅದನ್ನ ಅಪೇಕ್ಷೆ ಪಟ್ಟು ತಗೊಂಡು ಸಂತೋಷ ಪಡ್ತಾನೋ, ಆ ಸಂತೋಷ ಪಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಪ್ರತಿಕ್ರಿಯೆಯಾಗಿ ಮಣಿಯಿಂದ ಯಾವುದೋ ಅಸನ್ಮುಖ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಮನೋಮಯ ಪುರುಷ ಇಲ್ಲ, ಜೊತೆಗಳನ್ನು ನಾವು. ಮತ್ತೆ ಯಾವನಿಗೆ ಸಿಗೋದಿಲ್ವೋ ಅವನು ಅದನ್ನ ಕ್ರೋಧ ಮಾಡ್ತಾನೋ, ಕ್ರೋಧ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನೋಡಿ ಮಣಿ ನನ್ನನ್ನ ಕ್ರೋಧಿಸ್ತಾ ಇವನು ಅಂತ ಹೇಳ್ಬಿಟ್ಟು ಅದು ರಿಯಾಕ್ಷನ್ ಏನ್ ಮಾಡೋದಿಲ್ಲ. ಯಾವನೊಬ್ಬನು ವಿರಾಗಿ ಅದನ್ನ ಉಪೇಕ್ಷೆ ಮಾಡಿದಾಗ ಇವನಿಗೆ ಎಷ್ಟು ಸೊಕ್ಕು, ನನ್ನ ನೋಡಿ ಹಾಗೆ ಹೋಗ್ತಿದ್ದೇನಂತ ಅದೇನು ರಿಯಾಕ್ಷನ್ ಮಾಡೋದಿಲ್ಲ. ಆದ್ರೆ ಮನುಷ್ಯರು ಹಾಗಲ್ಲಲ್ವೇ? ಜಾಗೃತ ಲೋಕದಲ್ಲಿ ನಾವು ಅಪೇಕ್ಷೆ, ನಾವು ಅವರನ್ನ ಪ್ರೀತಿ ಮಾಡಿದ್ರೆ ಅವರು ನಮಗೆ ರಿಟರ್ನ್ ಪ್ರೀತಿ ಮಾಡ್ತಾರೆ. ನಾವು ಏನಾದ್ರೂ ಹೇಳಿದ್ವಿ ಅಂತಂದ್ರೆ ಅವರು ನಮಗೆ ಅದನ್ನ ಪ್ರತಿಕ್ರಿಯೆ ಮಾಡ್ತಾರೆ. ಎಲ್ಲಿ ಪ್ರತಿಕ್ರಿಯೆ ಇಲ್ಲವೋ, ತಾನೇ ತಾನಾಗಿರ್ತಕ್ಕಂಥ ತನ್ನದೇ ಕಲ್ಪನಾ ಆಗಿರ್ತಕ್ಕಂಥ ಲೋಕದಲ್ಲಿ ಇದೆಯೋ ಅಲ್ಲಿ ಮನೋರಾಜ್ಯ ಅಂತಂದ್ರೆ ಅಕ್ಸೆಪ್ಟ್ ಮಾಡಿಕೊಳ್ತೀನಿ ನಾನು. ಅಂದ್ರೆ ಜಾಗೃತ ಲೋಕದಲ್ಲಿ ಹಂಗಲ್ಲದು. ಕ್ರಿಯೆಗೆ ಪ್ರತಿಕ್ರಿಯೆ ಇದೆ, ಪ್ರತ್ಯಕ್ಷ ಪ್ರಮಾಣ ಇದೆ. ಇದು ಪ್ರತ್ಯಕ್ಷ ಪ್ರಮಾಣವನ್ನ ನೀನು ಮನೋರಾಜ್ಯ ಅಂತ ಹೇಳ್ತೀಯಲ್ವಾ, ಇದು ಜೀವ ಸೃಷ್ಟಿ ಅಂತ ಹೇಳ್ತೀಯಲ್ವಾ, ಇದು ಸರಿಯಾದ ವಾದ ಅಲ್ಲ. ಯಾಕಂತಂದ್ರೆ ಯಾವುದು ಸ್ಥೂಲವಾಗಿ ಮಣಿಗೆ ಎಕ್ಸಾಂಪಲ್ ಕೊಟ್ಟು ನಾವು ನೋಡಿದಾಗ ಮನುಷ್ಯರಲ್ಲಿ ಹಾಗಿಲ್ಲ. ಮನುಷ್ಯರಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳು ಸಮಾನವಾಗಿದ್ದಾವೆ. ಹಾಗಾಗಿ ಸಮಾನವಾಗಿರ್ತಕ್ಕಂಥ ವ್ಯವಹಾರದಲ್ಲಿ ಸತ್ಯತೆ ಇದೆ ಆಗ್ಲಿ, ಅದರಲ್ಲಿ ನಿಜವಾಗಿರ್ತಕ್ಕಂಥದ್ದು ಟ್ರೂತ್ ಇದೆ ಆಗ್ಲಿ, ಯಾವುದೋ ಕಲ್ಪನೆ ಇಲ್ಲ. ಇದು ಈ ಪ್ರಶ್ನೆ ಕ್ಲಿಯರ್ ಆಗ್ಬೇಕು ನೋಡ್ರಿ. ಫಸ್ಟು ಈ ಪ್ರಶ್ನೆ ಕ್ಲಿಯರ್ ಆಯ್ತು ಅಂತಂದ್ರೆ ನಿಮಗೆ ಬಹಳ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬಿಕಾಸ್ ನಾವು ಯಾಕಂತಂದ್ರೆ ಸತ್ಯವಾಗಿ ಯಾಕೆ ನಮಗೆ ಜಗತ್ತು ಕಾಣಿಸ್ತಾ ಇದೆ ಅಂತಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಅದ. ಹಾಗಾಗಿ ಅದು ಸತ್ಯವಾಗಿ ಕಾಣಿಸ್ತಾ ಇದೆ. ಅದನ್ನ ನೀವು ಏನೋ ಕಲ್ಪನೆ ಅಂತ ಅನ್ನೋದಾಗ್ಲಿ, ಅದು ಮಿಥ್ಯಾ ಅಂತ ಅನ್ನೋದಾಗ್ಲಿ, ಅದನ್ನ ಹೇಗ್ ಮಾಡ್ತಾ ಇದ್ದೀರಾ ನೀವು? ಅದ್ರಲ್ಲಿ ಏನು ಇಲ್ಲ ಅಂತ ಅನ್ನೋದಾಗ್ಲಿ ಹಾಗೆಲ್ಲ ಇಲ್ಲ. ಅದು ಯಾಕಂದ್ರೆ ಪ್ರಮಾಣ ಪೂರ್ವಕವಾಗಿ ಆಕ್ಷನ್ ರಿಯಾಕ್ಷನ್ ಇದೆ ಅಲ್ವಾ? ಆಕ್ಷನ್ ರಿಯಾಕ್ಷನ್ ಇರುವಾಗ ಅದು ಸತ್ಯ ಅಲ್ವಾ? ಅದನ್ನ ಅಂತ ಹೇಳಿ ಈ ಪೂರ್ವ ಪಕ್ಷಿ ವಾದವನ್ನ ಹಾಕಿದ. ಇದಕ್ಕೆ ವೇದಾಂತಿಗಳು ಉತ್ತರವನ್ನ ಭಾಷಾಕಾರರ ಉತ್ತರವನ್ನ ತಗೊಂಡು ಇಲ್ಲೊಂದೆರಡು ಎಕ್ಸಾಂಪಲ್ ಕೊಡ್ತಾರೆ. ಅದನ್ನು ನೋಡೋಣ.
ಬಾಡಂ ಮಾನೇತು ಮೇಯೇನ ಯೋಗಾತ್ ಸ್ಯಾದ್ವಿಷಯಾಕೃತಿ ಭಾಷ್ಯ ವಾರ್ತಿಕಕಾರಾಭ್ಯಾಂ ಅಯಮರ್ಥಃ ಉದೀರಿತಃ. ಇಲ್ಲಪ್ಪ, ಇದು ನಾನು ಹೇಳ್ತಾ ಇಲ್ಲ, ವಾರ್ತಿಕಕಾರರಾಗಿರ್ತಕ್ಕಂತಹ ಭಾಷ್ಯಕಾರರಾಗಿರ್ತಕ್ಕಂತಹ ಆಚಾರ್ಯ ಶಂಕರರು ಮತ್ತು ಸುರೇಶ್ವರಾಚಾರ್ಯರು ಇದಕ್ಕೆ ಅವ್ರದೇ ಆಗಿರ್ತಕ್ಕಂತಹ ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಸೊ ಬ್ರಹ್ಮಸೂತ್ರದಲ್ಲಿ ಬೇರೆ ಬೇರೆ ಕಡೆ ಕೆಲವೊಂದು ಅಂದ್ರೆ ಅಲ್ಲಿ ನ್ಯಾಯದ ತರ್ಕದಿಂದ ಅದನ್ನ ಮಂಡಿಸ್ಲಿಕ್ಕೋಸ್ಕರ ಸಲುವಾಗಿ ಅವರ ಎಕ್ಸಾಂಪಲ್ ತಗೊಂಡು ನಾನು ಮಾತಾಡೋಣ. ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ ಅಂತೇಳಿ ವೇದಾಂತಿ ಈಗ ಭಾಷ್ಯಕಾರರ ವಾಕ್ಯವನ್ನ ಹೇಳ್ತಾ ಇದ್ದಾನೆ. ಮೂಷಾಸಿಕ್ತಂ ಯಥಾ ತಾಮ್ರಂ ತನ್ನಿಭಂ ಜಾಯತೆ ತಥಾ ರೂಪಾದೀನ್ ವ್ಯಾಪ್ನುವಚ್ಚಿತ್ತಂ ತನ್ನಿಭಂ ದೃಶ್ಯತೆ ಧ್ರುವಂ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ರು ಅವರು. ಏನ್ ಎಕ್ಸಾಂಪಲ್ ಅಂತಂದ್ರೆ, ಒಂದು ತಾಮ್ರದ ಪಾತ್ರೆ ಇದೆ. ಆ ತಾಮ್ರದ ಪಾತ್ರೆ ಅದು ವಸ್ತುತಃ ಘನ ರೂಪವಲ್ಲ, ಅದು ದ್ರವ ರೂಪದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ದ್ರವ ರೂಪದಲ್ಲಿ ಇರ್ತದೆ. ಅದು ಅದನ್ನ ಚೆನ್ನಾಗಿ ಬೇಯಿಸಿ ಒಂದು ಯಾವ ರೀತಿಯಾಗಿ ಅದನ್ನ ಆಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ ನಿಮಗೆ ಅದು ತಾಮ್ರದ ಅರ್ಥ ಆಗದೆ ಹೋದ್ರೆ ಇನ್ನೊಂದು ಸ್ವಲ್ಪ ತುಂಬಾ ಸರಳವಾಗಿರ್ತಕ್ಕಂಥದ್ದನ್ನ ನಮ್ಮ ಅನುಭವದಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಈ ಒಂದು ಪಾನಕ ಮಾಡ್ತೀವಲ್ವ ನಾವು, ಈ ಗೌರಿ ಹಬ್ಬದಲ್ಲಿ ಕೆಲವೊಂದ್ ಕಡೆ ಹಬ್ಬದಲ್ಲಿ ಈ ಸಕ್ಕರೆಯಿಂದ ಮಾಡಿರ್ತಕ್ಕಂತಹ ಆರತಿಗಳನ್ನ ಮಾಡ್ತೀವಲ್ವ, ಬೇರೆ ಬೇರೆ ಇದುವಾಗಿರ್ತಕ್ಕಂಥದ್ದು, ಮನುಷ್ಯಾಕಾರದಲ್ಲಿ, ಕುದುರೆ ಆಕಾರದಲ್ಲಿ ಗಟ್ಟಿ ಆಗ್ತದು. ಅದನ್ನ ಮಗುನೋದು. ಸೊ ಸಕ್ಕರೆಯನ್ನ ಚೆನ್ನಾಗಿ ಕುದಿಸಿ ಅದನ್ನ ಪಾನಕ ಮಾಡ್ತಾರೆ. ಪಾನಕ ಮಾಡಿದ್ಮೇಲೆ ಆ ಪಾನಕವನ್ನ ತಮಗೆ ಯಾವ್ಯಾವ ಬೇಕು ಆಕಾರ, ಆ ಆಕಾರಕ್ಕೆ ಸುರಿತಾರೆ. ಸುರಿದ್ಮೇಲೆ ಅದು ಗಟ್ಟಿ ಆದ್ಮೇಲೆ ಅದರ ರೂಪವನ್ನು ತಾಳುತ್ತದೆ. ಹಾಗೆ ಈ ಮನಸ್ಸು ಅಂತಕ್ಕಂಥದ್ದು ಇದೆಯಲ್ವಾ, ಈ ಮನಸ್ಸು ಅಂತಕ್ಕಂಥದ್ದು ಕೂಡ ಹಾಗೆ ಅದಕ್ಕೆ ಒಂದು ನಿರ್ದಿಷ್ಟವಾದ ರೂಪ ಇಲ್ಲ. ಅದು ಯಾವ ಯಾವ ವಿಷಯಗಳನ್ನ ತಾಳುತ್ತದೋ ಆ ವಿಷಯದ ಆಕಾರವನ್ನ ಪಡಿತದೆ ಅಂತ ಆಚಾರ್ಯರು ಇದಕ್ಕೆ ವಿವರಣೆಯನ್ನ ಕೊಟ್ಟಿದ್ದಾರೆ. ನಿಜವಾಗಿ ಅದಕ್ಕೆ ಯಾವುದೇ ಒಂದು ರೂಪ ಇಲ್ಲ. ಅದು ಯಾವ ಆಕಾರವನ್ನ ತಾಳುತ್ತೆ ವಿಷಯ ಅಂದ್ರೆ ಥಾಟ್ಸ್ ರೂಪದಲ್ಲಿ. ಥಾಟ್ಸ್ ಅಂತಕ್ಕಂಥದ್ದು ಒಂದು ರೂಪ ಇಲ್ಲ, ಆದರೆ ಎಲ್ಲ ಥಾಟ್ಸ್ಗಳು ಸೇರಿಕೊಂಡು ಒಂದು ಪ್ರೇಮ್ ಆಗ್ತವ. ಆ ಪ್ರೇಮ್ ಅಂತಕ್ಕಂತಹದ್ದು ಸೊ ಜಾಗೃತ ಲೋಕದಲ್ಲಿ ಅಲ್ಲಿ ಅದನ್ನ ಎರಕ ಮಾಡ್ತದದು, ಹಾಕ್ತದ. ಆವಾಗ ಅಲ್ಲಿರ್ತಕ್ಕಂತಹದ್ದು ಅದನ್ನ ನಿಮಿತ್ತ ಮಾಡಿಕೊಂಡ್ಬಿಟ್ಟು ಅದು ಅದರ ಆಕಾರವನ್ನ ಪಡಿತದೆ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳಕ್ಕೆ ಇದನ್ನು ಸರಿಯಾಗಿದೆ. ಇದು ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಅರ್ಥ ಆಗುತ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದೊಂದು ಎಕ್ಸಾಂಪಲ್ ನೋಡಿ ಮತ್ತೆ. ಸೊ ಇದು ಒಂದು ಸ್ಥೂಲವಾಗಿರ್ತಕ್ಕಂತಹ ಎಕ್ಸಾಂಪಲ್, ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂತಹ ಎಕ್ಸಾಂಪಲ್. ಯಾಕಂತಂದ್ರೆ ಈ ಎಕ್ಸಾಂಪಲ್ ಇದೆಯಲ್ವಾ, ಈ ಎಕ್ಸಾಂಪಲ್ ಅನ್ನು ಅವನು ಅಲ್ಲಗಳಿಕೆ ನಾವು. ಯಾಕಂತಂದ್ರೆ ಇದು ನಮಗೆ ಗೊತ್ತಾಗತ್ತಿದು, ಅದು ಯಾವ ನಾವಾಗಿ ನಾವು ಹಾಕ್ತಿರ್ತೀವಿ, ನಾವು ಹಾಕಿರ್ತಕ್ಕಂಥದ್ದು ಮತ್ತೆ ಹೆಂಗದು ಮಣಿಯ ಎಕ್ಸಾಂಪಲ್ ಆಯ್ತು, ಅದೇ ತರಹದ ಎಕ್ಸಾಂಪಲ್ ಆಯ್ತು. ಯಾಕೆ ಅಂತಂದ್ರೆ ತಾಮ್ರ ಅಂತಕ್ಕಂತಹದ್ದು ಸ್ಥೂಲ ವಸ್ತು,
ಆದ್ರೆ ಮನಸ್ಸು ಅಂತಕ್ಕಂಥದ್ದು ಸೂಕ್ಷ್ಮ ವಸ್ತು. ಸೂಕ್ಷ್ಮ ವಸ್ತುವನ್ನ ನೀವು ಸ್ಥೂಲ ವಸ್ತುವಿನ ಒಂದು ದೃಷ್ಟಾಂತವನ್ನ ಕೊಟ್ಟು ಹೇಳಿದ್ರಂತಂದ್ರೆ ಹೇಗೆ ಅನ್ನುವಂತಹ ಸಂಶಯವನ್ನ ಪುನಃ ಬರ್ಬೋದಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೊಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಏನದು ದೃಷ್ಟಾಂತ ಅಂತಂದ್ರೆ, ವ್ಯಂಜಕೋವ ಯಥಾಲೋಕೋ ವ್ಯಂಗ್ಯಸ್ಯಾಕಾರ ತಾಮೀಯಾತಾಂ ಸರ್ವಾರ್ಥ ವ್ಯಂಜಕತ್ವಾದಿ ಅರ್ಥಾಕಾರ ಪ್ರದೃಶ್ಯತೆ. ಸೊ ನೀನು ಹೇಳಿದಾಗೆ ಈ ಒಂದು ಅಚ್ಚು ಅಂತ ಏನು ಕರೆದಿವೆ, ತಾಮ್ರ ಅಂತ ಏನು ಕರೆದಿವೆ, ಅಥವಾ ಒಂದು ಸಕ್ಕರೆಯ ಪಾಕ ಅಂತ ಏನು ಕರೆದಿವೆ, ಅದು ಸ್ಥೂಲವಾಗಿರ್ತಕ್ಕಂಥದ್ದು. ಸ್ಥೂಲವಾಗಿರ್ತಕ್ಕಂಥದ್ದಕ್ಕೆ ಮನಸ್ಸು ಅಂತಕ್ಕಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಸೂಕ್ಷ್ಮವಾಗಿರೋದಕ್ಕೆ ಇನ್ನು ಸ್ಥೂಲವಾಗಿರ್ತಕ್ಕಂತಹ ಎಕ್ಸಾಂಪಲ್ ಅನ್ನ ಅನ್ವಯ ಆಗದಿಲ್ಲ ಅಂತಂದ್ರೆ ಈ ಒಂದು ದೃಷ್ಟಾಂತವನ್ನ ಅನ್ವಯ ಮಾಡಿಕೋ ಅಂತಂದ್ರೆ, ಇದು ಎಂತ ದೃಷ್ಟಾಂತ ಅಂತಂದ್ರೆ, ಪ್ರಕಾಶಮಾನವಾದ ಬೆಳಕು ಘಟವೇ ಮೊದಲಾದ ಪ್ರಕಾಶದ ಆಕಾರವನ್ನು ಹೊಂದುವಂತೆ ಬುದ್ಧಿಯು ಸಮಸ್ತ ವಸ್ತುಗಳ ಪ್ರಕಾಶವಾದುದರಿಂದ ಆಯಾ ಆಕಾರವನ್ನು ಹೊಂದುವಂತೆ ತೋರುತ್ತದೆ ಅಂತೇಳಿ ಈಗ ಒಂದು ಬೆಳಕಿನ ಎಕ್ಸಾಂಪಲ್ನ ಕೊಟ್ಟರು. ಒಂದು ಕತ್ಲಲ್ಲಿ ಇರ್ತಕ್ಕಂತಹದ್ದು ವಸ್ತುಗಳು ನಮಗೆ ಯಾರಿಗೆ ಗೋಚರ ಆಗೋದಿಲ್ಲ. ಆದರೆ ಅದರ ಮೇಲೆ ಒಂದು ಬೆಳಕನ್ನ ಬಿಟ್ಟು ಅಂತಂದ್ರೆ ಆ ಬೆಳಕಿನಿಂದ ಆ ವಸ್ತುಗಳು ಕಾಣಿಸಿಕೊಳ್ತವೆ. ನಾವು ಇನ್ನೊಂದು ಸ್ವಲ್ಪ ಇದನ್ನ ಸೂಕ್ಷ್ಮವಾಗಿ ನೋಡೋದಿಲ್ಲ. ಅಂದ್ರೆ ಬೆಳಕೆ ವಸ್ತುವಿನ ಆಕಾರವನ್ನ ಪಡೆದುಕೊಳ್ಳುತ್ತೆ ಅಂತ. ಅಲ್ಲಿ ವಸ್ತು ಇದೆ, ವಸ್ತುವಿನ ಮೇಲೆ ಬೆಳಕು ಬಿದ್ದ ಮೇಲೆ ವಸ್ತು ಕಾಣಿಸಿಕೊಳ್ಳುತ್ತೆ ಅಂತ ನಾವು ಥಿಂಕ್ ಮಾಡ್ತೀವಿ. ಆದರೆ ಇಲ್ಲಿ ಅವ್ರು ಹೇಳ್ತಕ್ಕಂತಹದ್ದು ವಿಧಾನ ಏನಂತಂದ್ರೆ, ಯಾಕಂದ್ರೆ ಆ ವಸ್ತುವಿಗೆ ತನ್ನನ್ನ ತಾನು ಪ್ರದರ್ಶನ ಮಾಡಿಕೊಳ್ತಕ್ಕಂತಹ ಕೆಪಾಸಿಟಿ ಇಲ್ಲ. ಅದನ್ನ ಪ್ರದರ್ಶನ ಮಾಡತಕ್ಕಂತಹದ್ದು ಯಾರಿಗಿದೆ ಅಂತಂದ್ರೆ ಆ ಬೆಳಕಿಗಿದೆ. ಬೆಳಕು ಆ ವಸ್ತುವಿನ ರೂಪವನ್ನ ಪಡೆದು ಆ ವಸ್ತುವನ್ನ ನಮಗೆ ದರ್ಶನ ಮಾಡುತ್ತದೆ. ಇದು ಸರಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ ಇದೆ. ಇಲ್ಲಿ ಶಾಸ್ತ್ರೀಯವಾಗಿ ತರ್ಕವನ್ನ ಒಂದಿಷ್ಟು ನೋಡಿದ್ರೆ ಮೇ ಬಿ ಇದು ನಿಮಗೆ ಮನ ಮುಟ್ಟುವ ಹಾಗೆ ಇದು ಅರ್ಥ ಆಗಿಲ್ಲಂತ, ಆದರೆ ಇನ್ನೊಂದಿಷ್ಟು ಅನುಭವಕ್ಕೆ ಬರುವ ಹಾಗೆ ಇದೊಂದು ಸ್ವಲ್ಪ ಚಿಂತನೆ ಮಾಡೋಣ ಅಂತ. ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಆ ವಸ್ತುವಿನ ಜ್ಞಾನದಿಂದ ಮನಸ್ಸು ತನ್ನಲ್ಲಿ ವಸ್ತುವನ್ನ ರೂಪ ಮಾಡಿಕೊಂಡು ಆ ರೂಪದಿಂದ ವ್ಯವಹಾರವನ್ನ ಮಾಡುತ್ತದೆ. ಇದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಳ್ರಿ. ಸ್ಮೃತಿಯಲ್ಲಿ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ನಾವು ಜೀವನ ಯಾತ್ರೆಯಿಂದ ತುಂಬಾ ದೂರದಲ್ಲಿ ಬಂದಿದ್ದೀವಿ, ಅನೇಕ ಸಂಸ್ಕಾರಗಳನ್ನ ಹೊಂದಿಕೊಂಡು. ಹಾಗಾಗಿ ಆ ಸಂಸ್ಕಾರಗಳ ಆಧಾರವನ್ನು ಇಟ್ಟುಕೊಂಡ್ಬಿಟ್ಟು ನಾವು ಇದನ್ನ ಚಿಂತನೆ ಮಾಡಬೇಕಿಲ್ಲ. ಕೆಲವೊಂದು ನಮ್ಮ ಸೂಕ್ಷ್ಮವಾಗಿರ್ತಕ್ಕಂತಹ ಸಂಸ್ಕಾರಗಳ ಜೊತೆಗೆ ಹೊರಗಿನ ವಸ್ತುವನ್ನ ಅರ್ಥ ಮಾಡಿಕೊಳ್ತೀವಿ. ಇನ್ನು ಕೆಲವೊಂದನ್ನ ಹೊರಗಿನ ವಸ್ತುವಿನ ಆಕಾರವನ್ನು ತೆಗೆದುಕೊಂಡು ಅದಕ್ಕೊಂದು ನಮ್ಮದೇ ಒಂದು ರೂಪವನ್ನು ಕೊಟ್ಟುಕೊಂಡು ಅದರಿಂದ ನಾವು ವ್ಯವಹಾರವನ್ನ ಮಾಡುತ್ತೇವೆ. ಸೊ ಹಾಗಾದ್ರೆ ಏನಾಯ್ತಂದ್ರೆ, ನಾವು ಯಾವುದನ್ನ ಪ್ರಮಾಣ ಪೂರ್ವಕವಾಗಿ ಕಣ್ಣಿನಿಂದ ನೋಡ್ತೀವಿ, ಕಣ್ಣಿನಿಂದ ನೋಡಿರುವಂತಹ
ವಸ್ತು ಏನಿದೆಯೋ ಆ ವಸ್ತುವಿನ ಜ್ಞಾನ ಮನಸ್ಸು ಅಲ್ಲ. ಆ ವಸ್ತುವಿನ ಜ್ಞಾನವನ್ನ ಹಿಡಿದು, ಪ್ರಮಾಣವನ್ನ ಹಿಡಿದು, ಆ ಮನಸ್ಸು ತನ್ನದೇ ಆಗಿರುವಂತಹ ಒಂದು ರೂಪವನ್ನ ಮನಸ್ಸಿನಲ್ಲಿ ಫಾರ್ಮ್ ಮಾಡ್ತದೆ. ಇದನ್ನ ಸಂಸ್ಕಾರ ಅಂತ ಕರಿತೀವಿ ನಾವು. ವಸ್ತುವನ್ನ ಹಿಡಿದದು ವಸ್ತುವಿನ ಏನು ಕಣ್ಣಿಂದ ಕಾಣುತ್ತೋ ಅಷ್ಟ್ರ ಜ್ಞಾನದಿಂದ ಅದು ವ್ಯವಹಾರ ಮಾಡೋದಿಲ್ಲ. ಈಗ ಒಂದು ಮಗು ನೋಡುತ್ತೆ ನೋಡಿ, ಕಣ್ಣಿನಿಂದ ಒಂದು ವ್ಯಕ್ತಿಯನ್ನ ಮಗು ನೋಡುತ್ತದೆ. ಆದ್ರೆ ಅದಕ್ಕೇನು ಕಾಣ್ತದೆ? ಬರೀ ಆಕಾರ ಕಾಣ್ತದೆ. ಆದ್ರೆ ಆಕಾರದ ಹಿಂದಿಗಡೆ ಇರ್ತಕ್ಕಂಥ ಮನೋಮಯ ಪುರುಷ ಕಾಣೋದಿಲ್ಲ ಅದಕ್ಕ. ಯಾಕಂತಂದ್ರೆ ಆ ಮಗುವಿನಲ್ಲಿ ಮನೋಮಯ ಪುರುಷ ಇನ್ನೂ ಸ್ವಲ್ಪ ವಿಕಾಸವಾಗಿಲ್ಲ. ಯಾವಾಗ ಅವನು ಬೆಳಿತಾ ಅವನು ಬೆಳೆದಂತೆಲ್ಲ ಅವನೊಳಗಡೆ ಒಬ್ಬ ಮನೋಮಯ ಪುರುಷ ಬೆಳಿತಾ ಬರ್ತಾನೆ. ಆ ಏಜ್ ಇರುವಾಗ ಪೂರ್ವದಲ್ಲಿ ಇರ್ತಕ್ಕಂತಹ ಸಂಸ್ಕಾರಗಳು ಕೂಡ ಅದು ಇನ್ನೂ ಬೆಳವಣಿಗೆ ಆಗದೇ ಇರೋದ್ರಿಂದ ಅಭಿವ್ಯಕ್ತಿ ಆಗೋದಿಲ್ಲ. ಯಾವಾಗ ಅವನು ಜಗತ್ತನ್ನ ನೋಡ್ತಾ ಬೆಳಿತಾನೋ, ಆ ಬೆಳಕಿನ ಜೊತೆಗೆ ಅವನಲ್ಲಿ ಇರ್ತಕ್ಕಂತಹ ಮನೋಮಯ ಪುರುಷ ಬೆಳೀತಾ ಹೋಗ್ತಾನೆ. ಯಾವಾಗ ಅವನು ದೊಡ್ಡವನಾಗ್ತಾನೆ, ಆವಾಗ ಅವನು ವ್ಯಕ್ತಿಯನ್ನ ನೋಡ್ತಾ ವ್ಯಕ್ತಿಯಲ್ಲಿರುವಂತಹ ಮನೋಮಯ ಪುರುಷನ ಗುರುತಿಸ್ತಾನೆ. ಆ ಮನೋಮಯ ಪುರುಷನೊಂದಿಗೆ ವ್ಯವಹಾರವನ್ನು ಮಾಡ್ತಾನೆ. ಸೊ ಹಾಗಾದ್ರೆ ಏನಾಯ್ತು ಅಂತಂದ್ರೆ, ಪ್ರಮಾಣಜನ್ಯವಾದ ವಸ್ತುವನ್ನ ಆಧರಿಸಿ ನಮ್ಮ ಒಳಗಡೆ, ಪ್ರತಿಯೊಬ್ಬರ ಒಳಗಡೆ ಜ್ಞಾತೃ ಪ್ರಮಾತೃ ಅಂತ ಶಬ್ದ ಬಳಸಿದ್ವಿ. ಜ್ಞಾತೃ ಜ್ಞಾನ ಅಂತಂತಾನು, ಪ್ರಮಾತೃ, ಪ್ರಮಾಣ, ಪ್ರಮೇಯ. ಪ್ರಮೇಯ ಅಂತಕ್ಕಂತಹದ್ದು ವಸ್ತು, ಪ್ರಮಾಣ ಅಂತಕ್ಕಂತಹದ್ದು ಆ ವಸ್ತುವನ್ನ ನೋಡ್ತಕ್ಕಂತಹ ಮೀಟರ್. ಪ್ರಮಾತೃ ಅಂತಂದ್ರೆ ಅರಿಯುವವನು, ಪ್ರಮಾಣವನ್ನ ತಿಳಿಯುವವನು ಪ್ರಮಾತೃ. ಪ್ರಮೇಯವನ್ನ ಪ್ರಮಾಣದ ಮೂಲಕ ನೋಡಿ ಅದಕ್ಕೊಂದು ರೂಪ ಕೊಡ್ತಕ್ಕಂಥವನು ಪ್ರಮಾತೃ. ಹೀಗೆ ಪ್ರತಿಯೊಬ್ಬರಲ್ಲಿ ಭಿನ್ನವಾಗಿರ್ತಕ್ಕಂತಹ ಪ್ರಮಾತೃ ಇದ್ದಾನೆ. ಮನೆಯಲ್ಲಿ 4 ಜನ ಒಟ್ಟಿಗೆ ಇರ್ಬೋದು, 4 ಜನ ನಾವು ಒಟ್ಟಿಗೆ ಇದ್ರೂ ಕೂಡ ಪ್ರತಿಯೊಬ್ಬರ ಪ್ರಮಾತೃ ಬೇರೆ ಬೇರೆ ಆಗಿದ್ದಾನೆ. ಆ ಪ್ರಮಾತೃ ಈ ಪ್ರಮಾತೃವಿನ ಜೊತೆ ವ್ಯವಹಾರವನ್ನ ಮಾಡ್ತಾನೆ. ಯಾವ ಒಬ್ಬ ವ್ಯಕ್ತಿಯನ್ನ ನೋಡಿ ಅವನ ಬಗ್ಗೆ ಒಂದಿಷ್ಟು ನಿರ್ಣಯಗಳನ್ನ ಏನು ನಾವು ಮನಸ್ಸಿನಲ್ಲಿ ಏನೊಂದು ರೂಪ ಮಾಡಿಕೊಂಡಿರ್ತೀವಿ, ಆ ಪ್ರಮಾತೃ ಪುರುಷ ನಮಗೆ ಸತ್ಯ, ಅವನು ಸತ್ಯ ಅಲ್ಲ. ಇದೊಂದು ಸ್ವಲ್ಪ ಲಾಜಿಕ್ ಅದನ್ನು ಅರ್ಥ ಮಾಡಿಕೊಡ್ರಿ. ನಮ್ಮ ಮನಸ್ಸಿನಲ್ಲಿ ಒಬ್ಬ ಪುರುಷ ಹುಟ್ಟಿಕೊಳ್ತಾನೆ. ಒಬ್ಬರು ನೋಡಿದಾಗ, ಗಂಡ ಅಂತ ಒಬ್ಬರು ನೋಡಿದಾಗ, ಆ ಹೊರಗಿನ ಆಕಾರದಿಂದ ಕಾಣತಕ್ಕಂಥವನು ಒಬ್ಬ ವ್ಯಕ್ತಿ ಆದ್ರೆ, ಒಳಗಡೆ ಒಬ್ಬ ಮನೋಮಯ ಪುರುಷದಲ್ಲಿ ಒಬ್ಬ ಗಂಡ ಇರ್ತಾನೆ. ಹಾಗೆ ಯಾವುದನ್ನ ನಾವು ಹೆಂಡತಿ ಅಂತ ಕರಿತೀವಿ. ಹಾಗೆ ಕಣ್ಣಿಂದ ನೋಡ್ತಕ್ಕಂತಹದ್ದು ಮಾಂಸ ಮುದ್ದೆಯಾಗಿರ್ತಕ್ಕಂಥದ್ದು ಒಂದು ಆಕಾರ ಆದ್ರೆ, ನಮ್ಮ ಒಳಗಡೆಗೆ ಭಾವನೆಗಳನ್ನು ತುಂಬಿರ್ತಕ್ಕಂಥದ್ದು, ಪ್ರೀತಿಗಳನ್ನು ತುಂಬಿರ್ತಕ್ಕಂಥದ್ದು, ಅದರದೇ ಆಗಿರ್ತಕ್ಕಂತಹ ಒಂದು ತಂದೆ ಆಗಿರ್ತಕ್ಕಂತಹ ಒಂದು ಸೃಷ್ಟಿಯನ್ನ ಮನೋಮಯ ಪುರುಷ ಮಾಡಿಕೊಂಡು ಅಲ್ಲಿ ಒಂದು ಆಕಾರವನ್ನು ಪಡ್ಕೊಂಡಿರ್ತೇವೆ ನಾವು. ಆ ವ್ಯಕ್ತಿಯ ಜೊತೆಗೆ ವ್ಯವಹಾರ, ಜಗತ್ತಿನ ಯಾವುದೆಲ್ಲ ತನ್ನ ಅನುಭವದಲ್ಲಿ ಇದೆಯೋ, ತನ್ನ ಮನಸ್ಸಿನಲ್ಲಿ ಏನನ್ನ ಒಂದು ಸಂಸಾರ ಮಾಡಿಕೊಂಡಿದ್ದಾನೋ, ಹೀಗೆ ಅನೇಕ ಫಾರ್ಮ್ಗಳು ಮಾಡಿಕೊಂಡಿದ್ದಾನೋ, ಆ ಫಾರ್ಮ್ಗಳ ಜೊತೆ, ಆ ಫಾರ್ಮ್ಗಳಿಗೆ ಅದರ ಜೊತೆಗೆ ಲಿಂಕ್ ಆಗ್ತಾ ವ್ಯವಹಾರವನ್ನು ಮಾಡ್ತಾನೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಕಣ್ಣಿನಿಂದ ನೋಡಿರ್ತಕ್ಕಂಥದ್ದಕ್ಕಿಂತನೂ ಕೂಡ ಯಾವುದು ಮನಸ್ಸಲ್ಲಿ ಫಾರ್ಮ್ ಮಾಡ್ಕೊಂಡಿರ್ತಾನೋ ಅದ್ರ ಜೊತೆಗೇನೆ ಜಾಸ್ತಿ ವ್ಯವಹಾರ ಇರ್ತಾ ಉಂಟು.
ಕಣ್ಣಿಂದ ನೋಡಿರ್ತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಅವನಿಗೆ. ಯಾಕೆಂತಂದ್ರೆ ಈಗ ಒಂದು 2 ವರ್ಷದ ಹಿಂದೆ ಒಬ್ಬರನ್ನ ನೋಡಿದ್ದಾನೆ, ಅವ್ರ ಜೊತೆಗೆ ಚೆನ್ನಾಗಿ ಒಡನಾಟ ಇದೆ. ಈಗ ಅವನು 2 ವರ್ಷ ಆದ್ಮೇಲೆ ಕಾಣಿಸ್ಕೊಂಡಿದ್ದಾನೆ. ಈಗ ಕಾಣಿಸ್ಕೊಂಡಾಗ ಯಾವ ಪ್ರಮಾಣದಿಂದ ಅಂದ್ರೆ ಕಣ್ಣಿನಿಂದ 2 ವರ್ಷದ ಹಿಂದೆ ನೋಡಿದ್ನೋ ಈಗ ಅವನಿಲ್ಲ, ಶಾರೀರಿಕವಾಗಿ ಅವನು ಬದಲಾವಣೆ ಆಗಿದ್ದಾನೆ. ಬದಲಾವಣೆ ಆದರೂ ಕೂಡ ಅವನನ್ನ ಮನೋಮಯ ಪುರುಷದಿಂದನೇ ಇವನು ಅವನ ವ್ಯವಹಾರವನ್ನ ಅವನ ಜೊತೆಗೆ ಸಂಬಂಧವನ್ನ ಮಾಡ್ತಾನಾಗ್ಲಿ. ಈಗೇನು ಬದಲಾವಣೆ ಆಗಿರ್ತಕ್ಕಂತಹ ಶರೀರದ ಜೊತೆಗೆ ಹೊಸ ಸಂಬಂಧ ಇರಂಗಿಲ್ಲ. ಈಗ ನೋಡಿ, ಈಗ ಯಾರೋ ಒಬ್ರು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ತೀರ್ಕೊಳ್ತಾರೆ ಅಂತ. ಅವ್ರು ತೀರ್ಕೊಂಡಾಗ ಸ್ಪಷ್ಟವಾಗಿ ಪ್ರಮಾಣ ಪೂರ್ವಕವಾಗಿ ನಮ್ಮ ಕಣ್ಣಿಗೆ ಇವಾಗ ಅವ್ರು ಇಲ್ಲ, ಇದನ್ನು ಒಪ್ಪಿಕೊಂಡಿದ್ವಿ ನಾವು. ಆದರೆ ಅವ್ರ ಬಗ್ಗೆ ಇರ್ತಕ್ಕಂತಹದ್ದು ಆ ನೆನಪಿರ್ಬೋದು, ಆ ಅನುಭವಗಳಿರ್ಬೋದು, ಅವೆಲ್ಲವೂ ಜೀವಂತವಾಗಿದೆವ? ಎಲ್ಲಿದೆವು? ಪ್ರಮಾಣದಿಂದ ಜಾಗೃತ ಲೋಕದಲ್ಲಿ ಇಲ್ಲಿಗದವು. ಜಾಗೃತ ಲೋಕ ಅಂತಂದ್ರೆ ಎಚ್ಚರವಾಗಿರ್ತಕ್ಕಂಥದ್ದು, ಕಾನ್ಸಿಯಸ್ ಗೊತ್ತದ ಮೈಂಡಿಗೆ. ಕಣ್ಣಿಂದ ವ್ಯಕ್ತಿ ಇಲ್ಲ, ಆದ್ರೆ ಅವನು ಜೀವಂತವಾಗಿದ್ದಾನೆ. ಎಲ್ಲಿದ್ದಾನವ? ವೆರಿ ಇಂಪಾರ್ಟೆಂಟ್. ಅವ ಮನೋಮಯ ಪುರುಷ ಅಂತ ಹೋಗ್ಲಿಲ್ಲವ. ಹಾಗೆ ಇದ್ದಾನೆ ಮನೋಮಯ ಪುರುಷದಲ್ಲಿ. ಸ್ಥೂಲವಾಗಿ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಸ್ಥೂಲವಾಗಿ ಹೋಗಿದ್ದಗಳಿಗೆ ಹಾಗೆ ಮನೋಮಯ ಪುರುಷದಲ್ಲಿ ಹೋಗ್ಬಿಟ್ಟಿದ್ರೆ ನಮಗೆ ಇಷ್ಟು ಸಮಸ್ಯೆಗಳು, ಪ್ರಾಬ್ಲಮ್ ಏನು ಎಲ್ಲ ಇರ್ತಿದ್ದಿಲ್ಲ. ಹೆಂಗ ನಮಗೆ ಸ್ಥೂಲ ಜಗತ್ತಿನಲ್ಲಿ ಯಾವಾಗ ಅದು ಕಣ್ಣಿನಿಂದ ಕಾಣತಕ್ಕಂಥ ಪ್ರಮಾಣ ಇದೆಯೋ ಆ ಪ್ರಮಾಣ ಬದಲಾವಣೆ ಆಗುತ್ತಾ ಆ ಹಿಂದ್ಗಡೆ ಇರ್ತಕ್ಕಂಥ ಮನೋಮಯ ಪುರುಷ ಬದಲಾವಣೆ ಆಗೋದಿಲ್ಲ. ಇಷ್ಟೊಂದು ಚೇಂಜ್ ಆಗುತ್ತೆ ಅಂದ್ರೆ ನಾನು ಒಪ್ಪೋದಿಲ್ಲ ಅಂತ ನಾವು. ಅರೆ ಶರೀರದಿಂದ ಚೇಂಜ್ ಆಗಿದ್ದೀನಲ್ಲ ನಾನು. ನೀನು ಶರೀರದಿಂದ ಚೇಂಜ್ ಆಗಿರ್ಬೋದು, ಆದ್ರೆ ಶರೀರದಿಂದ ಕಾಣತಕ್ಕಂಥ ಜೊತೆಗೆ ನಂದು ರಿಲೇಷನ್ ಇಲ್ಲ. ಶರೀರದ ಒಳಗಡೆ ಇರ್ತಕ್ಕಂಥದ್ದು ಒಂದಿದೆಲ್ವಾ, ಅದರ ಜೊತೆಗೆ ನಂದು ರಿಲೇಷನ್ ಇದೆ. ಒಂದು ಪಕ್ಷ ಅವನು ಚೇಂಜ್ ಆದ್ರೂ ಕೂಡ ಇವನೇನು ತಾನು ಫಾರ್ಮ್ ಮಾಡಿಕೊಂಡಿದ್ದ ಅವನ ಬಗ್ಗೆ, ಅದರಿಂದ ಇವನು ಹೊರಗಡೆ ಬರೋದಿಲ್ಲ. ಸೊ ಇದು ಅತ್ಯಂತ ವೈಜ್ಞಾನಿಕವಾಗಿ ಅಂತಂದ್ರೆ ಇದನ್ನ ವಿಚಾರ ಮಾಡಿಲ್ಲ ನಾವು. ಹೇಗಿದೆಯೋ ಹಾಗೆ ಅದು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟು ಕಾಮನ್ ಆಗಿ ಒಂದು ಅಜ್ಞಾನದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ಪ್ರಭುದೇವರು ಬಹಳ ಬ್ಯೂಟಿಫುಲ್ ಆಗಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಏನು ಜ್ಞಾನವೆಂಬ ಶಿಶುವ ಮಲಗಿಸಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಅಂತಂದ್ರೆ, ಕಣ್ಣಿನಿಂದ ವ್ಯಕ್ತಿ ಇಲ್ಲ ಅನ್ನುವಂತಹದ್ದು ಜ್ಞಾನ. ಆದ್ರೆ ಅದು ಜ್ಞಾನ ಎಲ್ಲದ ಅಂತಂದ್ರೆ, ಅಜ್ಞಾನವೆಂಬ ತೊಟ್ಟಿಲು ಅಂತಂದ್ರೆ ಮನೋಮಯ ಪುರುಷದ ಅಜ್ಞಾನದ ಅವಸ್ಥೆಯಲ್ಲಿ ಜ್ಞಾನ ಇದೆ. ಹಾಗಾಗಿ ಆ ಜ್ಞಾನ ನಮಗೆ ಸತ್ಯ ಅಲ್ಲವೇ ಅಲ್ಲ. ಯಾಕಂತಂದ್ರೆ ಡಾಮಿನೇಟ್ ಮಾಡತಕ್ಕಂಥದ್ದು ಅಜ್ಞಾನದ ಮನಸ್ಸು. ಯಾವುದನ್ನ ಅದು ಶೇಖರಣೆ ಮಾಡಿಕೊಂಡು ರೂಪ ಮಾಡಿಕೊಂಡು ಇಟ್ಕೊಂಡಿದೆಯೋ ಅದಕ್ಕೆ ಅದೇ ಇಂಪಾರ್ಟೆಂಟ್. ಅದು ನೀವು ಏನಾರು ಹೇಳ್ರಿ ನಾನು ಒಪ್ಪೋದಿಲ್ಲ ಅಂತ ವಾದ ಮಾಡ್ತಾರೆ ನೋಡಿ ಕೆಲವೊಬ್ರು.
ಯಾಕೆ ವಾದ ಮಾಡ್ತಾರೆ? ಯಾಕೆ ಅಂತಂದ್ರೆ ಅಲ್ಲಿ ಅವರಲ್ಲಿ ಫಾರ್ಮ್ ಆಗಿರ್ತಕ್ಕಂಥದ್ದು ಬಹಳ ಅದನ್ನ ಬಹಳ ಗಟ್ಟಿಯಾಗಿ ಸೀರಿಯಸ್ ಆಗಿ ತಗೊಂಡಿರ್ತದೆ. ಸೊ ಹಾಗಾಗಿ ನಮಗೆ ಸುಖ ದುಃಖ, ಧರ್ಮ ಅಧರ್ಮ, ಪುಣ್ಯ ಪಾಪ, ಸ್ವರ್ಗ ನರಕ ಈ ಎಲ್ಲವೂ ಕೂಡ ಮನೋಮಯ ಪುರುಷಂದಿರು. ಸ್ಥೂಲದಲ್ಲಿ ಇವು ಯಾವ ಇಲ್ಲವೇ ಇಲ್ಲ. ಸ್ಥೂಲದಲ್ಲಿ ನಿಮಿತ್ತ ಮಾಡಿಕೊಂಡು ತಾವು ಒಳಗಡೆ ನಾವೊಂದು ಫಾರ್ಮ್ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲ. ಬಟ್ ಆ ನಿಮಿತ್ತ ಹೊರಗಡೆ ಏನು ಪ್ರಮಾಣ ಪೂರ್ವಕ ಕಣ್ಣಿನಿಂದ ಅದನ್ನ ನೋಡಿ ಪಡೆದಿದ್ದೀವಂತ ಇದು 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 ಪಕ್ಕಾ ಸತ್ಯ ಅಂತ ಗೊತ್ತಿದೆ. ಆದ್ರೆ ಯಾವುದನ್ನ ಕಣ್ಣಿನಿಂದ ನೋಡಿದ್ದೇವೋ ಆ ಕಣ್ಣಿನಿಂದ ನೋಡಿರ್ತಕ್ಕಂತಹದ್ದು ಇವತ್ತಿಲ್ಲ. ಅದು ಆದರೂ ಕೂಡ ನಾವು ಇದನ್ನ ವಿಚಾರ ಮಾಡಲಾರ್ದನೆ ನಮ್ಮ ಅನುಭವವೇ ಸತ್ಯ, ನಮ್ಮ ವಿಚಾರಗಳ ಸತ್ಯ ಅಂತ ಯಾಕೆ ನಾವು ಅಷ್ಟು ಗಂಟಾಘೋಷವಾಗಿ ಅಂತೀವಿ ಅಂತಂದ್ರೆ, ನಮ್ಮ ಒಳಗಡೆಗೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನ ನಾವು ಎಲ್ಲರೂ ಕೂಡ ಸೃಷ್ಟಿ ಮಾಡಿಕೊಂಡು ಬಿಟ್ಟಿದ್ದೇವೆ. ಅದಕ್ಕೆ ಹೊರಗಡೆ ಅದು ಬದಲಾವಣೆಗೊಂಡರೂ ಕೂಡ ಬದಲಾವಣೆ ಆಗದಂತೆ ಸತ್ಯ ಅಂತಕ್ಕಂಥದ್ದು ಎಷ್ಟು ಭ್ರಾಂತಿ ಸೇರಿಕೊಂಡದ ಅಂತಂದ್ರೆ, ಇದು ರಿಯಲ್ ದ್ವೈತ. ಈ ದ್ವೈತ ಅಡ್ಡಿಯಾಗಿರ್ತಕ್ಕಂಥದ್ದು ಹೊರಗಿಂದಲ್ಲ. ಹೊರಗಿಂದ ಹೆಂಗೋ ನಾಶ ಆಗತ್ತಲ್ಲ ದ್ವೈತ, ಆದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಯಾಕಂತಂದ್ರೆ ಯಾವುದು ಇರೋದಿಲ್ಲ. ಇಟ್ ಇಸ್ ಶಂಕರ್ ಥೀಮ್. ಇದನ್ನ ಭಾರಿ ಚೆನ್ನಾಗಿ ಅರ್ಥ ಮಾಡಿ ಕೇಳ್ಕೊಂಡ್ರಿ. ದ್ವೈತವನ್ನ ನಾವು ತೆಗಿಲಿಕ್ಕೆ ಬೇಕಾಗಿಲ್ಲ. ಯಾಕಂತಂದ್ರೆ ಅದು ಬದಲಾವಣೆ ಆಗ್ತಾ ಇದೆಯಲ್ವ? ಅದು ದ್ವೈತ ಮಿಥ್ಯೆಯಿಂದ ಕಾಣ್ತಾ ಇದೆಯಲ್ಲ, ಕಣ್ಣಿಂದ ನೋಡಿರ್ತಕ್ಕಂಥದ್ದು ನಿರಂತರವಾಗಿ ಬದಲಾವಣೆ ಆಗ್ತದಲ್ಲ, ಅದು ಶಾಶ್ವತವಾಗಿ ಇಲ್ಲದ. ಅದು ಪ್ರಕೃತಿ ಪುರುಷಂ ಚೈವ ವಿದ್ಯಿನಾದಿ ಉಭಾವಕಿ ವಿಕಾರಾಂಶ ಗುಣಶ್ಚೈವ ವಿದ್ಯೆ ಪ್ರಕೃತಿ ಸಂಭವಾನ್ ಅಂತ ಇದು ಕ್ಲೀನ್ ಆಗಿ 13 ಚಾಪ್ಟರ್ ಹೇಳಿದಾರಲ್ವಾ? ಅದೆಲ್ಲ ಗೊತ್ತಿದೆ ನಮಗೆ. ಆದರೆ ರಿಯಲ್ ದ್ವೈತ ಇಲ್ಲದ ಅಂತಂದ್ರೆ, ರಿಯಲ್ ದ್ವೈತ ಅಂತಕ್ಕಂಥದ್ದು ಈ ಮನೋಮಯ ಪುರುಷನೇ ರಿಯಲ್ ದ್ವೈತ. ಅದು ಹೇಗೆ ತಿಳ್ಕೊಂಡಿದೆ ಅಂತಂದ್ರೆ, ಅದು ಅಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥದ್ದು. ಎಲ್ಲಿಯವರೆಗೆ ಈ ಅಜ್ಞಾನದ ತುಂಬಿಕೊಂಡಿರ್ತಕ್ಕಂತಹದ್ದು ಈ ದ್ವೈತ ಇದೆಯೋ, ಅಂದ್ರೆ ತಾನು ಅಜ್ಞಾನದಿಂದ ಫಾರ್ಮ್ ಮಾಡಿಕೊಂಡಿರ್ತಕ್ಕಂಥದ್ದು, ಸೊ ಅಲ್ಲಿ ತನಕ ಈ ದ್ವಂದ್ವ ಇರ್ತಕ್ಕಂಥದ್ದೇ. ಇದನ್ನ ನಾವು ಮನನ ಅಂತ ಕರಿತೀವಿ. ನಾವು ಇಲ್ಲಿಗೆ ಯಾರು ಮುಟ್ಟೋದಿಲ್ಲ, ನಾವು ಅಲ್ಲಿಗೆ ಹೋಗೇ ಇಲ್ಲ. ನಾವು ಆ ಮನೋಮಯ ಪುರುಷನನ್ನ ನಾವು ಸ್ಪರ್ಶ ಮಾಡಿಲ್ಲ. ಯಾಕಂತಂದ್ರೆ ಅದು ಮನೋಮಯ ಪುರುಷ ನಮ್ದು ನಿಜವಾದ ಪ್ರಾಪರ್ಟಿ ಅದು ಅಂತ ಅನ್ಕೊಂಡ್ಬಿಟ್ಟಿದ್ವಿ ಗಟ್ಟಿಯಾಗಿ. ಈಗ ಶಾಸ್ತ್ರ ಹೇಳಿತ್ತು ನೀನು ಆತ್ಮ ಅಂತ ಹೇಳಿ, ಆದ್ರೆ ನಾವು ಆತ್ಮ ಅಂತ ಹೇಳಿ ತಿಳ್ಕೊಂಡಿದ್ವಿ. ನಾವು ಮನೋಮಯ ಪುರುಷರೇ ನಾವಾಗಿದ್ದೀವಿ. ನಮಗೇನು ಇಷ್ಟೊಂದು ಜ್ಞಾನ ಬಂದಿದೆ, ನಮಗೆಲ್ಲ ತಿಳಿದಿದೆ ಅಲ್ವಾ? ಏನ್ ತಿಳಿದಿದೆ? ಇದು ಯಾವುದು ಅರ್ಥ ಆಗೋದಿಲ್ಲ. ಏನ್ ಅರ್ಥ ಆಗಿದೆ ಅಂತಂದ್ರೆ, ಕೆಲವೊಂದು ಗ್ರಂಥಗಳು ಗೊತ್ತಿದ್ದಿಲ್ಲ, ಈ ಗ್ರಂಥಗಳು ಪರಿಚಯ ಆಗಿದ್ದಾವೆ. ನನಗೆ ಮೊದಲು ಭಗವದ್ಗೀತೆ ಗೊತ್ತಿದ್ದಿಲ್ಲ, ಈಗ ಭಗವದ್ಗೀತೆ ಗೊತ್ತಿದೆ. ಪಂಚದಶಿ ಗೊತ್ತಿದ್ದಿಲ್ಲ, ಪಂಚದಶಿ ಗೊತ್ತಿದೆ. ಉಪನಿಷತ್ತುಗಳು ಗೊತ್ತಿದ್ದಿಲ್ಲ, ಉಪನಿಷತ್ತುಗಳು ಗೊತ್ತಿದೆ. ವೇದಗಳು ಗೊತ್ತಿದ್ದಿಲ್ಲ, ವೇದಗಳು ಗೊತ್ತಿದೆ.
ಅದಕ್ಕೆ ಅವರು ಪ್ರಭುದೇವರು ಹೇಳಿದರು, ಅವರು ವೇದ ಶಾಸ್ತ್ರಗಳೆಂಬ ನೇಣು ಕಟ್ಟಿ ಭ್ರಾಂತಿ ಎಂಬ ತಾಯಿ ಜೋಗುಳವ ನಾಡುತ್ತಿದ್ದಾಳೆ. ಈ ಅಜ್ಞಾನದಿಂದ ಒಂದು ಫಾರ್ಮ್ ಆಗಿರ್ತಕ್ಕಂತಹ ಮನೋಮಯ ಕೋಶದಲ್ಲಿ ಈಗ ಆಲ್ರೆಡಿ ಅಜ್ಞಾನದಲ್ಲಿ ಇದ್ವೆ, ಅದು ಸ್ವಲ್ಪ ಅಜ್ಞಾನ ಅಂತ ಹೇಳಿ ಈಗ ಒಂದು ಸ್ವಲ್ಪ ಜ್ಞಾನವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಷಯಗಳನ್ನ ತಿಳ್ಕೊಳಕ್ ಹಚ್ಚಿದ್ದೀವಿ. ತಿಳ್ಕೊಂಡ ಮಾತ್ರಕ್ಕೆ ಆ ವಿಷಯಗಳ ರೂಪ ಆಗಿಲ್ಲ ನಾವು. ಇಟ್ಸ್ ವೆರಿ ಇಂಪಾರ್ಟೆಂಟ್. ರೂಪಗಳಾಗಿದ್ರೆ ನಮ್ಗೆ ದುಃಖ ಇರ್ತಿದ್ದಿಲ್ಲ, ನಮಗೆ ದ್ವಂದ್ವ ಇರ್ತಿದ್ದಿಲ್ಲ, ನಮಗೆ ಭಯ ಇರ್ತಿದ್ದಿಲ್ಲ. ಭಯ ಇದೆ, ದುಃಖ ಇದೆ, ದ್ವಂದ್ವ ಇದೆ. ಅದರ ಅರ್ಥ ಏನು ಅಂತಂದ್ರೆ, ಆ ಮನೋಮಯ ಪುರುಷನನ್ನ ನಾವು ಇನ್ನೂ ಟಚ್ ಮಾಡಿಲ್ಲ. ನಾವು ಆ ಮನೋಮಯ ಪುರುಷನಲ್ಲಿ ಒಬ್ಬ ಜ್ಞಾನ ಇದ್ದಾನೆ ಅಂದ್ರೆ ನನಗೆ ಗೊತ್ತಿದೆ, ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಅಕ್ಷರ ಅನಕ್ಷರಸ್ಥ ಅಂತ ಈ ಜ್ಞಾನದಲ್ಲಿ ಈ ಶಾಸ್ತ್ರದ ಒಂದು ಜ್ಞಾನದ ಒಂದು ಸಂಸ್ಕಾರ ಹಾಕಿದ್ದೀವಿ. ಇಷ್ಟು ಮಾಡಿದ್ದೀವಿ ಈ 4 ವರ್ಷದಲ್ಲಿ. ಅದಕ್ಕಿಂತ ಇನ್ನೇನು ಹೆಚ್ಚು ಮಾಡಿಲ್ಲ. ಸೊ ಈ ರೀತಿಯಾಗಿ ಫಾರ್ಮ್ ಆಗಿರ್ತಕ್ಕಂತಹದ್ದು ಯಾವುದು ಈ ದ್ವೈತ ಇದೆಯೋ, ಮನೋ ಸಾಮ್ರಾಜ್ಯ ಇದೆಯೋ, ಈ ಮನೋ ಸಾಮ್ರಾಜ್ಯ ಆತ್ಮ ಸಾಮ್ರಾಜ್ಯವಲ್ಲ. ಈ ಮನೋ ಸಾಮ್ರಾಜ್ಯ ಇದು ಅಜ್ಞಾನದಿಂದ ಫಾರ್ಮ್ ಆಗಿರ್ತಕ್ಕಂಥದ್ದು. ಆ ಫಾರ್ಮ್ ಆಗಿರ್ತಕ್ಕಂತಹ ಜ್ಞಾನದ ಜೊತೆಗೇನೆ ವ್ಯವಹಾರ ಮಾಡ್ತಾ ಇದ್ದೀವಿ. ವ್ಯವಹಾರದಲ್ಲಿ ಪ್ರಮಾಣ ಪೂರ್ವಕವಾಗಿರ್ತಕ್ಕಂತಹ ಜ್ಞಾನ ಅದು ಪ್ರತ್ಯಕ್ಷ ಜ್ಞಾನ ಇದ್ರೂ ಕೂಡ ಆ ಪ್ರತ್ಯಕ್ಷ ಜ್ಞಾನಕ್ಕಿಂತಲೂ ಕೂಡ ಈ ಪ್ರಮಾತೃ ಜ್ಞಾನವೇ ನಮಗೆ ರಿಯಲ್ ಆಗಿದೆ. ಸೊ ನಾವು ಎಲ್ಲಿವರೆಗೆ ಈ ಪ್ರಮಾತೃವನ್ನ ನಾವು ವಿಚಾರ ಮಾಡೋದಿಲ್ವೋ, ಅವನನ್ನ ಕರೆಕ್ಷನ್ ಮಾಡಿಕೊಳ್ಳೋದಿಲ್ವೋ, ಅಲ್ಲಿಯವರೆಗೆ ಎಷ್ಟೋ ದಿನಗಳು ಶಾಸ್ತ್ರ ಕೇಳಿದ್ರು ಕೂಡ ಹಾಗೇನೆ ಇದು ಒಂದು ಬೈ ಕೆಮಿಸ್ಟ್ರಿ ಫಿಸಿಕ್ಸ್ ತರ ಒಂದು ಸಬ್ಜೆಕ್ಟ್ ಆಗುತ್ತೆ. ಆ ಕಾರಣದಿಂದಲೇ ನಾವು ನಮ್ಮಲ್ಲಿ ಸೇರ್ಕೊಂಡಿರ್ತಕ್ಕಂಥ ಈ ಗಾಢವಾಗಿರ್ತಕ್ಕಂಥದ್ದನ್ನ ಇದನ್ನ ಬ್ರೇಕ್ ಮಾಡ್ಬೇಕು. ಇದನ್ನ ತಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕಠೋಪನಿಷತ್ತು. ಯಾರು ಒಬ್ಬ ಸಾಧಕ ಅವನು ತನ್ನ ಈ ಶಾಸ್ತ್ರ ಎನ್ನುವಂತಹ ಜ್ಞಾನದಿಂದ ಅಜ್ಞಾನದಿಂದ ಅನಂತ ಸಂಸ್ಕಾರಗಳನ್ನ ಕಟ್ಟಿಕೊಂಡು ಒಂದು ಗೋಪುರ ಕಟ್ಟಿಕೊಂಡು ಯಾವುದು ಭದ್ರವಾಗಿ ಜೀವ ಅಜ್ಞಾನದ ಕೋಟೆಯೊಳಗಡೆ ಸ್ಥಿರವಾಗಿದೆಯೋ ಆ ಸ್ಥಿರವಾಗಿರ್ತಕ್ಕಂತಹ ಜೀವನನ್ನ ಎಲ್ಲಿವರೆಗೆ ನಾವು ಬೇರ್ಪಡಿಸೋದಿಲ್ವೋ ಅಲ್ಲಿವರೆಗೆ ಈ ನಮ್ಮ ಜರ್ನಿ ಇರ್ತಕ್ಕಂಥದ್ದು ಆವಾಗ ಅದು ನಿಜವಾದ ಜ್ಞಾನ. ಈಗ ಇದುವರೆಗೆ ಈ ರೀತಿಯಾದ ಈ ಬೇರೆ ಬೇರೆ ಇರ್ತಕ್ಕಂಥದ್ದು ಇದೆಲ್ಲ ಇದೆ ಅಂತಕ್ಕಂಥದ್ದು ಸುಮ್ಮನೆ ಸ್ವಲ್ಪ ಸ್ವಲ್ಪ ಫಾರ್ಮ್ ಆಗ್ತಾ ಇದೆ. ಆ ಕಾರಣದಿಂದನೇ ನಾನು ಯಾವಾಗಲೂ ಕೂಡ
ಗೀತೆ ಮಾಡುವಾಗಲೂ ಮತ್ತೆ ಪಂಚದಶಿ ಮಾಡುವಾಗಲೂ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಆ ಮನೋಮಯ ಪುರುಷನನ್ನ ಟಚ್ ಮಾಡ್ತಕ್ಕಂತಹ ಯೋಗ್ಯತೆ ಈ ಜ್ಞಾನ ಪುರುಷ ಏನು ಶಾಸ್ತ್ರಜ್ಞಾನದಿಂದ ಒಂದು ಸಂಸ್ಕಾರ ಡೆವಲಪ್ ಆಗಿದೆಯೋ ಇವನಿನ್ನೂ ಗಟ್ಟಿಯಾಗಿ ನಿಂತ್ಕೊಳ್ಳೋಷ್ಟು ಇವನು ಬೆಳೆದಿಲ್ಲ. ಇವನು ಎಷ್ಟು ಸ್ಪಷ್ಟವಾಗಿ ಅಂತಂದ್ರೆ ಹೆಂಗ ಮನೋರಾಜ್ಯ ಎಷ್ಟು ಸ್ಪಷ್ಟವಾಗಿ ಸತ್ಯ ಅಂತ ಗೋಚರವಾಗುತ್ತೆ, ಅಷ್ಟು ಸ್ಪಷ್ಟವಾಗಿ ಜ್ಞಾನ ರಾಜ್ಯ ನಮಗೆ ಸ್ಪಷ್ಟತೆ ಬರಬೇಕು. ಒಂದು ಪ್ಯಾರಲಲ್ ಆಗಿ ನಮ್ಮೊಳಗಡೆ ಜನ ಅವಾಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೂತ್ಸವ ಶುರುವಾಗುತ್ತೆ. ಅದು ನಿಜವಾದ ತಪಸ್ಸು. ಅವಾಗ ನಮ್ಮ ನಿಜವಾದ ಜರ್ನಿ ಶುರುವಾಗುತ್ತೆ. ಅವಾಗ ಅದು ನಮ್ದು ನಿಜವಾದ ಜೀವನ ಶುರುವಾಗುತ್ತೆ. ಆ ಕಾರಣದಿಂದ ವಿದ್ಯಾರಣ್ಯ ಮುನಿಗಳು ಇಲ್ಲಿ ಶಂಕರರ ಭಾಷ್ಯಕಾರರ ವಾಕ್ಯವನ್ನು ತಗೊಂಡು ಇಲ್ಲಿ ವೆರಿ ಕ್ಲೀನ್ ಆಗಿ ಸ್ಪಷ್ಟ ಮಾಡಿದ್ರು. ಹೆಂಗ ಒಂದು ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ವಸ್ತುವಿನ ಆಕಾರವನ್ನು ಪಡೆದುಕೊಳ್ಳುತ್ತೋ ಹಾಗೆ ಕಣ್ಣಿನಿಂದ ಕಾಣುವಂತಹ ವಸ್ತುವನ್ನ ನಮ್ಮಲ್ಲಿರ್ತಕ್ಕಂಥ ಪ್ರಮಾತೃ ಆ ಪ್ರಮೇಯವನ್ನ ಬೆಳಗಿ ಆ ಪ್ರಮೇಯದ ಜ್ಞಾನವನ್ನ ತನ್ನಲ್ಲಿ ಧರಿಸ್ತಾನೆ. ಹಾಗಾಗಿ ನಮ್ಮ ಒಳಗಡೆಗೆ ನಮ್ಮ ದೇಶ ಅಂತಕ್ಕಂಥದ್ದು ಹೊರಗಲ್ಲ, ನಮ್ಮೊಳಗಡೆಗೆ ಒಂದು ಫಾರ್ಮ್ ಇದೆ. ನಮ್ಮ ರಾಜ್ಯ ಅಂತಕ್ಕಂಥದ್ದು ನಮ್ಮೊಳಗಡೆ ಒಂದು ಫಾರ್ಮ್ ಇದೆ. ನಮ್ಮ ರಿಲೇಟಿವ್ಸ್ ಅಂತಕ್ಕಂಥದ್ದು ಫಾರ್ಮ್ ಇದೆ. ನಮ್ಮ ರಿಲೇಷನ್ಸ್ ಅಂತಕ್ಕಂಥ ಫಾರ್ಮ್ ಇದೆ. ಎಷ್ಟು ಫಾರ್ಮ್ಗಳಿದಾವೆ ಅಂತಂದ್ರೆ ನಿಮಗೆ ಎಷ್ಟು ಗೊತ್ತವೋ ಅಷ್ಟು ಫಾರ್ಮ್ಗಳಿದಾವೆ. ಅದಕ್ಕೆ ಯಾವಾಗಲೂ ನಾವು ಒಂದಿಲ್ಲ ಒಂದು ಬಂದು ಈ ತಿಳಿದಾಗ ಒಂದಿಷ್ಟು ಶಾಸ್ತ್ರ ಕೇಳಿದಾಗ ಒಂದು ಸ್ವಲ್ಪ ಸಮಾಧಾನದಾಗ ಮತ್ತೆ ಬಂದವು ನಿಂತ್ಕೊಂಡ್ಬಿಡ್ತಾವ. ಮುಂದೆ ಅವಾಗ ನಾವೇನಾಗ್ಬಿಡ್ತೀವಿ, ಕೊಚ್ಚಿ ಹೋಗ್ಬಿಡ್ತೀವಿ ಅದ್ರ ಕಡೆ. ಅದಕ್ಕೆ ಮನೋರಾಜ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಮನೋರಾಜ್ಯದಲ್ಲಿರ್ತಕ್ಕಂಥವ್ನು ನಾಶ ಆಗ್ಬೇಕಲ್ವಾ? ಹೊರಗಿಂದ ಎನ್ನಿವೆ ನಾಶ ಆಗುತ್ತದು, ಇವತ್ತಿಲ್ಲ ನಾಳೆ ದಿನಾನು ಕೂಡ ಅದು ಚೇಂಜ್ ಆಗುತ್ತೆ. ಇಟ್ಸ್ ನಾಟ್ ಇಂಪಾರ್ಟೆಂಟ್. ಅದು ಈ ವಾಸನಾ ಪ್ರಪಂಚದಿಂದ ಕಟ್ಟಿಕೊಂಡಿರ್ತಕ್ಕಂಥದ್ದು ಒಂದು ಒಳಗಡೆ ಗೂಡದಲ್ಲ, ಆ ಗೂಡನ್ನ ಭೇದಿಸೋರಿಗೆ ಕೂಡ ನಮಗೆ ರಿಯಾಲಿಟಿ ಗೊತ್ತಾಗೋದಿಲ್ಲ. ಇದು ನಿಜವಾದ ತಿರುಳು ನೋಡ್ರಿ. ದ್ವೈತ ಅಂತಂದ್ರೆ ಏನು? ಯಾರೋ ಅವರು ದ್ವೈತ ಪೀಠದವರು, ಇವರು ದ್ವೈತ ಪೀಠದವರು, ಅವೆಲ್ಲವೂ ಶಬ್ದಗಳವು. ಅಂತಹ ಶಬ್ದಗಳಿಂದ ಪುಸ್ತಕದ ಜ್ಞಾನ ಬರಬಹುದೇನೋ, ಅದರ ರಿಯಲ್ ಜ್ಞಾನ ಬರೋದಿಲ್ಲ. ಅಲ್ಲಿ ಕೂಡ ಹಾಗೆ ಇದೆ. ಮತ್ತೆ ಭಕ್ತಿಯಲ್ಲಿ ಏನಿಲ್ಲ, ಅಲ್ಲಿ ಮನೋಸಾಮ್ರಾಜ್ಯವನ್ನ ಅಜ್ಞಾನದಿಂದ ಕಟ್ಟಿರ್ತಕ್ಕಂತಹ ಮನೋಸಾಮ್ರಾಜ್ಯವನ್ನ ಕಳೆದು ಯಾರು ಆ ನಾರಾಯಣನ ಸ್ಮರಣೆಯಿಂದ ನಾರಾಯಣನ ಗೋಪುರವನ್ನ ಕಟ್ಟಿಕೊಳ್ತಾನೆ, ಸೊ ಅವನು ನಾರಾಯಣನಿಗೆ ಇಷ್ಟ ಆಗ್ತಾನೆ. ನೀವು ಜ್ಞಾನರ ತಗೊಳ್ಳಿ, ಭಕ್ತಿಯರ ತಗೊಳ್ಳಿ, ಯಾವ್ದಾರ ತಗೊಳ್ಳಿ, ಇದು ನಮಗೆಲ್ಲ ಇರತಕ್ಕಂಥ ತೊಡಕಿದು. ಈ ಮನೋ ಸಾಮ್ರಾಜ್ಯವೇ ಇದು ದ್ವೈತ ಸಾಮ್ರಾಜ್ಯ. ಈ ದ್ವೈತ ಸಾಮ್ರಾಜ್ಯವೇ ಮನುಷ್ಯನಿಗೆ ಭಯವನ್ನ ಕೊಡ್ತಕ್ಕಂತಹದ್ದು. ಇದನ್ನ ನಾವು ಹೆಚ್ಚು ಇನ್ನೂ ಒಂದಿಷ್ಟು ಈ ಗ್ರಂಥದ ಆಧಾರದ ಮೇಲೆ ಮತ್ತೆ ನಾವು ನೆಕ್ಸ್ಟ್ ತಿಳ್ಲಿಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.
ನಮಃ. ಹರಿ